ಏನು ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಮಮ್ಮಿ ಬಾ. ಯುಕ್ತಿ ಏನು ಮಾಡ್ತಿದ್ಯಾ? ಗಣಪತಿ ಹಬ್ಬ ಅಲ್ವಾ ಅಮ್ಮ? ಓಹೋ, ಈಗ ನೀನು ಮಾಡೋ ಗಣಪತಿಗೆ ಈಗ ನಾವು ಕೂರ್ಸೋಣ, ಪೂಜೆ ಮಾಡೋಣ. ಬರುತ್ತೆ ನಿಂಗೆ ಗಣಪತಿ ಮಾಡೋಕ್ಕೆ? ಬರುತ್ತೆ. ಎಲ್ಲಿ ನೋಡಿದ್ದೆ? ಇಲ್ಲ, ನನಗೆ ಬರುತ್ತೆ. ನೋಡಿದ್ದೀನಲ್ಲ ಗಣಪತಿ ಫೋಟೋಗಳನ್ನ, ಮಾಡ್ತೀನಿ. ಅದು ಈ ಮಣ್ಣಲ್ಲಿ ಮಾಡೋಕ್ಕಾಗಲ್ಲ ಚಿನ್ನು. ಆಗುತ್ತೆ ಮಮ್ಮಿ, ನಾನು ಮಾಡ್ತೀನಿ. ಅನ್ಕೊಂಡ್ರೆ ಎಲ್ಲ ಮಣ್ಣಲ್ಲೂ ಮಾಡ್ಬೋದು. ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನಾ? ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಜಾಸ್ತಿ ತೆಳ್ಳಗಾದ್ರೆ ಬಿದ್ದು ಹೋಗ್ತೈತಿ ಎಲ್ಲ. ಗಣಪತಿ ಮಾಡೋದು ಎಲ್ಲಿ ನೋಡಿದ್ದೆ ನೀನು? ನಾನು ಎಲ್ಲೂ ನೋಡಿಲ್ಲ, ಚಿಕ್ಕ ವಯಸ್ಸಲ್ಲಿ ನಾನೇ ದೊಡ್ಡದು ಮಾಡಿದ್ದೆ. ಹಾಂ, ಮಾಡಲ್ ಸ್ಕೂಲಲ್ಲಿ ಮಾಡಿದ್ದೆ ಅಲ್ವಾ? ದೊಡ್ಡದು ಮಾಡಿದ್ದೆ. ಗಣಪತಿ ಹಬ್ಬ ಆಗಿ ಒಂದು 5 ದಿವಸಕ್ಕೆ ಮತ್ತೆ ಕೆರೆಗೆ ಬಿಟ್ಟಿದ್ದೆ ನಾನೇ. ಗಣಪತಿ ಇದು ಮಾಡಲ್ ಸ್ಕೂಲ್ನಲ್ಲಿ ಗಣಪತಿನ ಮಾಡಿಸಿ ಎಲ್ಲರ ಹತ್ರನೂ ಅದನ್ನ ಮನೆ ಕೊಟ್ಟು ಕಳಿಸಿದ್ರು ಅಲ್ವಾ, ಗ್ರೂಪಲ್ಲಿ ಹಾಕ್ಬಿಟ್ಟು. ಮಮ್ಮಿ ಗಣಪತಿ ಮಾಡಿ ಎಲ್ಲ ಮಾಡಿ. ಮಮ್ಮಿ ನಂದೊಂದು ಫೋಟೋ ತೆಗಿ. ನಿಂಗೂ ತೆಗಿಲಾ? ಹಲೋ ಗೈಸ್, ನಾವು ದುಡ್ಡೆಲ್ಲ ಮಾಡಿರೋದೆಲ್ಲ ತೆಗೆದ್ಬಿಟ್ಟು ಮಾಡಿದ್ದು ಇಷ್ಟು ದಪ್ಪ ಹೊಟ್ಟೆ. ಇನ್ನಲ್ಲಿ ಗಣಪತಿ ರೆಡಿ ಆಯಿತು. ತುಂಬ ಚೆನ್ನಾಗಿದೆ ನಿಮ್ಮ ಗಣಪತಿ. ಆರ್ಟ್ ಬೈ ಯುಕ್ತಿ. ಇಷ್ಟೊತ್ತು ಕೂತ್ಕೊಂಡು ಮಾಡಿದ್ದಾಳೆ. ಬಟ್ಟೆ ಅಂತೂ ತುಂಬಾ ಮಣ್ಣು ಮಾಡ್ಕೊಂಡಿದ್ದಾಳೆ. ಸಂತೋಷ ಪಡುವಂಥ ವಿಚಾರ ಇದು. ಯಾಕಂದರೆ ಗಣಪತಿ ನಮ್ಮ ಯುಕ್ತಿ ಕೈಯಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾರೆ. ತುಂಬ ಖುಷಿ ಆಯಿತು ನನಗಂತೂ. ಮತ್ತು ಪೈಂಟೆಲ್ಲ ತಂದುಕೊಟ್ಟಿದ್ದೆ, ಮಾಡಿದ್ರು. ಅದಾದಮೇಲೆ ವಿಭೂತಿ ಕುಂಕುಮ ಎಲ್ಲ ಇಟ್ಟು ಕಣ್ಣಿಗೆಲ್ಲ ಸ್ವಲ್ಪ ಕಾಡಿಗೆ ಥರ ಬ್ಲ್ಯಾಕಲ್ಲಿ ಬರೆದ್ಬಿಟ್ಟು ಪೇಂಟೆಲ್ಲ ಸ್ವಲ್ಪ ಒಣಗಲಿ ಅಂತ ಇಟ್ಟಿದ್ರು. ನಾವು ಯಾವ ವರ್ಷವೂ ಗಣಪತಿನ ಕೂರಿಸಿ ಪೂಜೆ ಮಾಡ್ತಾ ಇರಲಿಲ್ಲ. ಅದೇನೋ ಈ ವರ್ಷ ನಮ್ಮ ಅದೃಷ್ಟ ಚೆನ್ನಾಗಿದೆ. ಗಣಪತಿ ಅವರೇ ನಮ್ಮ ಯುಕ್ತಿಗೆ ಮನಸ್ಸು ಕೊಟ್ಟು ಅವರೇ ನಮ್ಮ ಮನೆಗೆ ಬಂದು ಪೂಜೆ ಮಾಡಿಸ್ಕೊತಾ ಇದ್ದಾರೆ. ನೋಡೋಣ ಮುಂದಿನ ವರ್ಷ ಯಾವ ಥರ ಆಗುತ್ತೆ ಅಂತ. ಸೊ ಖುಷಿಯಾಯಿತು. ನಮ್ಮ ಯುಕ್ತಿನೂ ತುಂಬ ಖುಷಿಪಟ್ಲು. ಪೇಂಟ್ ಒಣಗಲಿ ಅಂತ ಎಲ್ಲ ಹಾಗೆ ಬಿಟ್ವಿ, ಒಣಗೋಕ್ಕೆ ಅಂತ ಬಿಟ್ವಿ. ಫೈನಲಿ ಗಣೇಶ ಚತುರ್ಥಿ ದಿನ ಇವತ್ತು ಗಣೇಶ ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡಿದ್ದಾರೆ ನಮ್ಮ ಯುಕ್ತಿ ಕೈಲಿ. ಇದೆಲ್ಲ ಅವರೇ ಡೆಕೋರೇಷನ್ ಮಾಡಿ ಪೂಜೆ ಮಾಡಿದ್ದಾರೆ. ಕಡುಬು ಮತ್ತು ಹಣ್ಣು ಕೊಟ್ಟಿದ್ದೆ ನಾನು ಎಡೆ ಮಾಡೋದಕ್ಕೆ ಅಂತ. ಮಿಕ್ಕಿದೆಲ್ಲ ಡೆಕೋರೇಷನ್ಸು ಎಲ್ಲ ಕೆಲಸನೂ ಅವರೇ ಮಾಡಿ ಎಲ್ಲ ಕ್ಲೀನ್ ಮಾಡಿ ಗೂಡ್ ಮಾಡಿಕೊಂಡು ಪೂಜೆ ಮಾಡಿದ್ದಾರೆ. ನಾವು ಯಾವ ವರ್ಷವೂ ಗಣಪತಿನ ಕೂರಿಸಿ ಪೂಜೆ ಮಾಡಿರಲಿಲ್ಲ. ಈ ವರ್ಷ ಆ ಭಾಗ್ಯ ನಮಗೆ ಬಂದಿದೆ. ಆ ಗಣಪತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್.